ಹೌ ಇಟ್ ವರ್ಕ್ಸ್ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಭಾರತದಲ್ಲಂತೂ ಬಹಳಷ್ಟು ಭಾಷೆಗಳಿವೆ. ಹಾಗಾಗಿ ಸ್ಪೆಷಲಿ ಕನ್ನಡದ ಬಗ್ಗೆ ಮಾತನಾಡೋದಾದರೆ ಇವತ್ತಿಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಂಗ್ಲೀಷ್ ಲ್ಯಾಂಗ್ವೇಜಿನ ಬಗ್ಗೆ ಬಹಳಷ್ಟು ಹೊಡೆದಾಡ್ತಾ ಇರ್ತಾರೆ. ಕನ್ನಡ ಮೀಡಿಯಂ ಕಲ್ತಿರ್ತಾರೆ, ಕೆಲವೊಂದು ಪುಸ್ತಕಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಓದೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಇದು ಎಷ್ಟು ದೊಡ್ಡ ಲಾಭ ಆಗುತ್ತೆ? ಒಂದು ಟ್ರಾನ್ಸ್ಲೇಷನ್ ಅನ್ನೋದಕ್ಕಿಂತ ಯು ಕ್ಯಾನ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಲೆವೆಲ್ ಆಫ್ ಈಚ್ ಲರ್ನರ್. ಅವರಿಗೆ ಒಬ್ಬ ಪರ್ಸನಲೈಸ್ಡ್ ಟೀಚರ್ ಇದ್ದಂಗೆ. ಓಕೆ, ರೈಟ್. ದಟ್ಸ್ ಅ ಮಚ್ ಬೆಟರ್ ವೇ ಆಫ್ ಲುಕಿಂಗ್ ಅಟ್ ವಾಟ್ AI ಕ್ಯಾನ್ ಡು. ಓಕೆ, ಸೊ ಇವಾಗ ನೀವೇನೋ ಓದಬೇಕಾದ್ರೆ ಯುವರ್ ಡೌಟ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಸಂಬಡಿ ಎಲ್ಸಸ್. ಹೌದು. ಓಕೆ, ನಿಮಗೇನು ಅರ್ಥ ಆಗುತ್ತೆ, ನಿಮಗೇನು ಅರ್ಥ ಆಗಲ್ಲ, ದಟ್ಸ್ ಅ ವೆರಿ ನಿಮ್ಮ ಪ್ರಯರ್ ನಾಲೆಜು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ದಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಹೌದು. ನಾವು ಯು ಕಾಂಟ್ ಹ್ಯಾವ್ ಎಲ್ಲರಿಗೂ ಟೀಚರ್ ಅದನ್ನು ಕೇಟರ್ ಮಾಡೋಕ್ಕಾಗಲ್ಲ. ನಾವು AI ವಿಲ್ ಬಿ ಏಬಲ್ ಟು ಕೇಟರ್ ಟು ದಟ್ ರಿಕ್ವೈರ್ಮೆಂಟ್. ರೈಟ್. ಬಟ್ ಇನ್ ರಾ ಫಾರ್ಮಲ್ಲಿ ChatGPT ಇದೆ ಅಂದರೆ ದಟ್ ಇಸ್ ನಾಟ್ ಗೋನ್ ಹೆಲ್ಪ್. ಅದ್ರ ಮೇಲೆ ಬೇರೆ ಸಾಫ್ಟ್ವೇರ್ ಲೇಯರ್ಗಳೆಲ್ಲ ಡೆವಲಪ್ ಮಾಡಿ ವಿ ಕ್ಯಾನ್ ಮೇಕ್ ಇಟ್ ಅವೈಲಬಲ್ ಟು ಆರ್ ಲ್ಯಾಂಗ್ವೇಜ್ ಪೀಪಲ್ ಆ್ಯಂಡ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಆಲ್ ದಟ್. ಓಕೆ, ಸೊ ಜೆನ್ಜಿ ಕಿಡ್ಸ್ ಏನಿದ್ದಾರೆ ಇವಾಗ, ಅವರ ನೆಕ್ಸ್ಟ್ ಜನ್ರೇಷನ್ನು AI-ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಫ್ಯೂಚರಲ್ಲಿ? ಅನದರ್ 10 years ಡೌನ್ ದ ಲೈನ್ AI-ನ ಹೇಗೆ ನೋಡ್ತೀರಿ ನೀವು? ಇಟ್ಸ್ ಲೈಕ್ ಆಸ್ ಐ ಟೋಲ್ಡ್ ಅರ್ಲಿಯರ್ ಆಲ್ಸೋ, ಪ್ರೋಗ್ರಾಮರ್ಸಿಗೆ ಏನು ಚಾಲೆಂಜ್ ಇದೆ ಅಂತ, ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಆಲ್ಸೋ. ರೈಟ್. ಸ್ಪೆಷಲೈಸ್ಡ್ ಸ್ಕಿಲ್ಸ್ಗಿಂತ ಓವರ್ ಆಲ್ ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿ that becomes more important. ಮನುಷ್ಯರಿಗೆ ಚಾಲೆಂಜ್ ಕೊಡುತ್ತೆ. So no, humans should be good at problem solving, understanding the real world. ಅದನ್ನು ಫಾರ್ಮುಲೇಟ್ ಮಾಡಿ AI-ನ ಟೂಲ್ ಥರ ಯೂಸ್ ಮಾಡ್ಕೊಳ್ಳೋಕೆ ಏನು ಕೇಪಬಿಲಿಟೀಸ್ ಬೇಕು, ಎಜುಕೇಷನ್ ಕೂಡ ಟ್ರೈನ್ ದೆಮ್ ಟುವರ್ಡ್ಸ್ ದ್ಯಾಟ್. ಓಕೆ, ಸೊ ಇದು ಫಂಡಮೆಂಟಲಿ ಏನು ಪಾತ್ ಇತ್ತು ಕರಿಯರ್ಗೆ, ದಟ್ ಹೋಲ್ ಪಾತ್ ಹ್ಯಾಸ್ ಟು ಬಿ ರೀಲುಕ್ಡ್ ಅಟ್ ರೈಟ್ ನೌ. With AI, yes, you have to work with AI or you're going to be competing with AI, it depends on that. ಓಕೆ, ಜಾಬ್ ಕ್ರಿಯೇಷನ್ಸ್ ಬಗ್ಗೆ ಇರೋ ಅವಕಾಶಗಳೇನು ಮುಂದಿನ ದಿನಗಳಲ್ಲಿ? ಜಾಬ್ ಕ್ರಿಯೇಷನ್ಸ್ ಅಂದರೆ ಲೈಕ್ ನಾವು ವಾಟ್ ಮೋರ್ ಕೆನ್ ವಿ ಡೂ ಹ್ಯಾಸ್ ಟು ಓಪನ್ ಅಪ್. ದೆನ್ ವಿ ಹ್ಯಾವ್ ಟು ಲುಕ್ ಅಟ್ ವಾಟ್ ಜಾಬ್ಸ್ ಆರ್ ರಿಕ್ವೈರ್ಡ್ ಫಾರ್ ದಟ್. ತುಂಬ ಜನ ಇವಾಗ AI-ಯನ್ನು ತಮ್ಮ ಮುಂದಿನ ಫ್ಯೂಚರ್ ಆಗಿ ನೋಡ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದಾರೆ. ಸೊ ಅವರಿಗೆ ನಿಮ್ಮ ಕಡೆಯಿಂದ ಏನು ಹೇಳ್ತೀರಿ? AI-ನ ಅವ್ರು ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆ್ಯಸ್ ಅ ಪ್ರೊಫೆಷನ್ ಹೆಂಗೆ ತಗೋಬೇಕು? ಆ್ಯಸ್ ಎ ಪ್ರೊಫೆಷನ್ ಹೇಳಬೇಕು ಅಂದರೆ ಲೈಕ್ ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಫಸ್ಟ್ ಪ್ರಿನ್ಸಿಪಲ್ಡ್ ಥಿಂಕಿಂಗ್ ಆ್ಯಂಡ್ ಫೌಂಡೇಶನಲ್ ಲರ್ನಿಂಗ್. ಓಕೆ, ಸೊ ದ ಟೆಕ್ನಾಲಜೀಸ್ ಆ್ಯಂಡ್ ಟೂಲ್ಸ್ ಕ್ಯಾನ್ ಕೀಪ್ ಚೇಂಜಿಂಗ್. ಬಟ್ ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ನಾಲೆಜ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಕೇಪಬಿಲಿಟಿ ಬೇಕೇ ಬೇಕು. ಓಕೆ, ನೀವು ಕಾಲೇಜಲ್ಲಿ ಲೈಕ್ ವಾಟ್ ಎವರ್ ಯು ಸ್ಟಡಿ, ಇಟ್ ಈಸ್ ಈವನ್ ದೋ ದಟ್ ಈಸ್ ನಾಟ್ ಡೈರೆಕ್ಟ್ಲಿ ಅಪ್ಲಿಕಬಲ್, ಇಟ್ಸ್ ಅ ಗುಡ್ ಪ್ರಾಕ್ಟೀಸ್ ಗ್ರೌಂಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಥಿಯರೀಸ್, ಅಪ್ಲೈಯಿಂಗ್ ದೋಸ್ ಥಿಯರೀಸ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಆ ಪ್ರಾಕ್ಟೀಸ್ ಬಿಟ್ಟರೆ ದೆನ್ ಯು ವಿಲ್ ಬಿ ಕಂಪೀಟಿಂಗ್ ವಿತ್ AI, ನಾಟ್ ವರ್ಕಿಂಗ್ ವಿತ್ AI. ಓಕೆ.